ಅಮ್ಮ, ಅಪ್ಪ. ಅಜಯ, ಅಪ್ಪ ಹಾಗೆ ನೋಡ್ಬೇಡಪ್ಪ. ಇನ್ಮೇಲೆ ಯಾವತ್ತು ನಿನ್ನ ಹತ್ರ ಕಾಸು ಕೇಳಲ್ಲಪ್ಪ, ಯಾವತ್ತು ಕೇಳಲ್ಲ. ಮಗ, ಯಾಕಪ್ಪ ಯಾಕ್ಲ ಹಿಂಗ್ ಬಂದಿದ್ಯಾ? ಏನಾಯ್ತು ಮಗ, ಏನಾಯ್ತು? ಅಪ್ಪ ತಪ್ಪಾಗ್ಬಿಟ್ನಪ್ಪ, ತಪ್ಪಾಗ್ಬಿಟ್ನಪ್ಪ. ನಾನೊಂದು ಹುಡುಗಿನ ತುಂಬಾ ಇಷ್ಟಪಟ್ಟೆ. 4 ವರ್ಷದಿಂದ ಇಂಜಿನಿಯರಿಂಗ್ ಓದೋದ್ಕಿಂತ ಹೆಚ್ಚಾಗಿ ಅವಳ ಪ್ರೀತಿ ಬೇಕು ಅಂತ ಪ್ರಯತ್ನ ಪಟ್ಟಿದ್ದ ಜಾಸ್ತಿ. ಆದ್ರೆ ಅವಳು ನನ್ನ ಇಷ್ಟಪಡಲ್ಲ ಅಂತ ಹೇಳ್ಬಿಟ್ಲಪ್ಪ. ಮನ್ಸಿಗೆ ತುಂಬಾ ನೋವಾಯ್ತು, ಸತ್ತೋಗ್ಬಿಡೋಣ ಅನ್ಕೊಂಡೆ. ಆಗ ನೀನು ಅಮ್ಮ ಇಬ್ರು ನೆನಪಾದ್ರಿ. 4 ವರ್ಷ ಇಷ್ಟಪಟ್ಟಿದ್ದ ಹುಡುಗಿಕ್ಕಿಂತ 22 ವರ್ಷ ಮೆದೆಯಲ್ಲಿ ಪ್ರೀತಿಯಿಂದ ಇಟ್ಕೊಂಡು ಬೆಳೆಸಿ ಸಾಕಿದ ಅಪ್ಪ ಅಮ್ಮನ ಹೆಚ್ಚು ಅಂತ ಸಾಯ್ದೆ ವಾಪಸ್ ಬಂದಿದ್ದೀನಪ್ಪ. ಅಪ್ಪ ಒಂದೇ ಒಂದ್ ಮಾತಪ್ಪ, ಮಗನ ನಿನ್ ಕ್ಷಮಿಸಿದೀನಿ ಅಂತ ಹೇಳ್ಬಿಡಪ್ಪ. ಕೂಲಿ ಮಾಡಾದ್ರೂ ನಿಮ್ಮನ್ ಸಾಕ್ತೀನಿ, ನಿಮ್ಮನ್ ಚೆನ್ನಾಗಿ ನೋಡ್ಕೋತೀನಮ್ಮ. ಆದ್ರೆ ನೀವು ಅನ್ಕೊಂಡಾಗೆ ನಾನು ಇಂಜಿನಿಯರ್ ಆಗ್ಲಿಲ್ಲಪ್ಪ. ಮಗ, ಎಷ್ಟೋ ಜನ ಹುಡುಗರು ಪ್ರೀತಿ ಪ್ರೇಮ ಅಂತ ಪ್ರಾಣ ಕಳ್ಕೋತಾರೆ. ಆದ್ರೆ ನೀನ್ ನನ್ ಮಗ ಹಾಗ್ ಮಾಡ್ಲಿಲ್ಲ. ಪ್ರೀತಿ ಮಾಡ್ದೋಳ್ಗಿಂತ ಪ್ರಾಣ ಕೊಟ್ಟ ಅಪ್ಪ ಅಮ್ಮನೆ ಮುಖ್ಯ ಅಂತ ವಾಪಸ್ ಬಂದಿದ್ಯಲ್ಲ, ಸಾಕು ಸಾಕು. ನೀನ್ ಇಂಜಿನಿಯರ್ ಆಗದಿದ್ರು ಪರವಾಗಿಲ್ಲ, ಮನೆಗ್ ವಾಪಸ್ ಬಂದಿದ್ಯಲ್ಲ, ನಮ್ ಜೊತೆನೆ ಇರ್ತೀಯಲ್ಲ, ಸಾಕಡು ಸಾಕು. ಅಜಯ್ ನೋಡು, ನನ್ನ ರಟ್ಟೆಯಲ್ಲಿ ಬಲ ಇರೋವರೆಗೂ ನಾನ್ ನಿನ್ನನ್ ಸಾಕ್ತೀನಿ. ನೀನ್ ನಮ್ಮ ಆಸ್ತಿ ಕಣು, ಆಸ್ತಿ. ಮನೆಗ್ ನಡಿ, ನಾವು ಹುಲ್ ಕೊಯ್ಕೊಂಡ್ಬರ್ತೀವಿ. ಮನೆಗ್ ನಡಿ. ದೇವರಂತ ತಂದೆ ತಾಯಿಗೆ ಎಂಥ ದ್ರೋಹ ಮಾಡಿದೆ ದೇವ್ರೆ. ಇನ್ಯಾವತ್ತು ನನ್ನ ತಂದೆ ತಾಯಿ ಕಣ್ಣಲ್ಲಿ ನೀರು ಹಾಕ್ಸಲ್ಲ.